ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾಡ್ತಾಯಿರೋದು ಸೌತೆಕಾಯಿ ಮತ್ತು ಹಾಗಲಕಾಯಿ ಪಲ್ಯ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಬೇಕು. ನೋಡಿ, ನಾನು ಇಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಫ್ರೈ ಮಾಡ್ಕೋಬೇಕು. ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಅದು ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಉದ್ದಿನಬೇಳೆ ಆದಮೇಲೆ ಇವಾಗ ಈರುಳ್ಳಿ, ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಖಾರ ಹಾಕಬೇಕು. ಖಾರದ ಪುಡಿ, ಅರಿಶಿಣ ಪುಡಿ, ಇವಾಗ ಟೊಮೊಟೊ, ಉಪ್ಪು, ನೋಡಿ ಇವಾಗ ಕೊಬ್ಬರಿ ತುರಿ ಹಾಕಿದ್ದೀನಿ. ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಒಂದು ಸ್ವಲ್ಪ ಹುಣಸೆಕಾಯಿ ನೆನೆ ಹಾಕಿದ್ದೆ. ಹುಣಸೆಕಾಯಿ ನೀರು ಹಾಕಬೇಕು. ಹುಣಸೆಕಾಯಿ ನೆನೆ ಹಾಕಿ ಹುಣಸೆಕಾಯಿ ನೀರು ಹಾಕಿ ಸಾರಿ ಈ ಥರ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನಾವು ಹಾಗಲಕಾಯಿ ಹಾಕಿರ್ತೀವಲ್ಲ, ಅದಕ್ಕೆ ರುಚಿಗೆ ಅಂತ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ನೋಡಿ, ಈ ಥರ ಫ್ರೈ ಆಗಿದೆ. ಇವಾಗ ನಾನು ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ, ಯಾಕಂದರೆ ಹಾಗಲಕಾಯಿ ಕಹಿ ಇತ್ತು. ಒಂದು ಸಾರಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ, ನಾನು ಹಾಗಲಕಾಯಿ ಮತ್ತು ಸೌತೆಕಾಯಿ ಚೆನ್ನಾಗಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಅದನ್ನ ತೊಳ್ಕೊಂಡು ಇದಕ್ಕೆ ಹಾಕಬೇಕು. ನೋಡಿ, ನಾನು ಹಾಗಲಕಾಯಿ ಮತ್ತು ಸೌತೆಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಗ್ಲಾಸ್ ನೀರು ಹಾಕೋಬೇಕು, ಯಾಕಂದರೆ ಹಾಗಲಕಾಯಿ ಸ್ವಲ್ಪ ಎದುರಾಗ್ತದೆ. ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಆಯಿತು, ಹಾಗಲಕಾಯಿ ಸೌತೆಕಾಯಿ ಪಲ್ಯ ರೆಡಿ. ಸೌತೆಕಾಯಿ ಪಲ್ಯನೇ ಅಂತ ತಿಳ್ಕೊಳ್ಳಿ, ಯಾಕಂದರೆ ನಾನು ಹಾಗಲಕಾಯಿ ಕಹಿ ಬರಬಾರ್ದಂತ ಬೆಲ್ಲ ಹಾಕಿದ್ದೀನಿ. ಸೌತೆಕಾಯಿ ಪಲ್ಯನೇ ಅನ್ನೋದು. ಸೌತೆಕಾಯಿ ಪಲ್ಯ ರೆಡಿ ಆಯಿತು. ಇನ್ನೊಂದು 2 ನಿಮಿಷ ಕುದಿಬೇಕಷ್ಟೇ.